ಒಂದಾಗ್ತಾರ ಸಿದ್ದರಾಮಯ್ಯ ಹಾಗೆ ಜಾರಕಿಹೊಳಿ ಅನ್ನೋ ಚರ್ಚೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಅಂದರೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರದಲ್ಲಿ ತಮ್ಮ ಆಪ್ತರ ವಿರುದ್ಧವೇ ಸಿಡಿದು ನಿಂತಿದ್ರು. ತಮ್ಮ ರಾಜಕೀಯ ಶಕ್ತಿ ತೋರಿಸಬೇಕು ಅಂದ ಅಹಿಂದ ಯಾತ್ರೆ ಮಾಡೋಕೆ ತೆರೆಮರೆ ಪ್ರಯತ್ನ ನಡೆಸಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಎಂಟ್ರಿ ಆಗಿದ್ದಾರೆ. ಅಹಿಂದ ನಾಯಕರ ನಡುವೆ ಉಂಟಾಗಿರುವ ಬಿರುಕು ಸರಿ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಅಹಿಂದ ನಾಯಕರ ಭಿನ್ನಾಭಿಪ್ರಾಯಕ್ಕೆ ಬೀಳುತ್ತಾ ಬ್ರೇಕ್. ಸಿದ್ದು ಜಾರಕಿಹೊಳಿ ಬಿರುಕು ಸರಿ ಮಾಡಿದ್ರ ಯತೀಂದ್ರ. ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ಳುವ ಮುಂಚೆ ದೆಹಲಿಗೆ ಹೋಗಿ ಬರುವವರೆಗೂ ಉತ್ಸಾಹದಲ್ಲೇ ಇದ್ರು. ನಾಯಕತ್ವ ಬದಲಾವಣೆ ಆಗಲ್ಲ, ಕ್ಯಾಬಿನೆಟ್ ರಿಶಫಲ್ಗೆ ಹೈಕಮಾಂಡ್ ಅವಕಾಶ ನೀಡುತ್ತೆ ಎಂಬ ಉತ್ಸಾಹವಿತ್ತು. ಇದೇ ಮಾತನ್ನ ತಮ್ಮ ಆಪ್ತರ ಬಳಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ರು ಕೂಡ. ಹೈಕಮಾಂಡ್ ನನಗೆ ಇನ್ನೂ ಅವಕಾಶ ನೀಡುತ್ತೆ ಅಂತ. ಇದಕ್ಕೆ ವಿರುದ್ಧವಾಗಿ ತಮ್ಮ ಅಭಿಪ್ರಾಯವನ್ನ ಸಿದ್ದರಾಮಯ್ಯ ಆಪ್ತರು ಹೇಳಿದರು. ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿ ಬೇರೆಯದ್ದೇ ಚಿಂತನೆ ಇದೆ ಅಂತ ಎಚ್ಚರಿಸುವ ಕೆಲಸ ಕೂಡ ಮಾಡಿದರು. ಆದರೆ ತಮ್ಮ ಆಪ್ತರ ಅಭಿಪ್ರಾಯ ವಿರುದ್ಧ ಸಿದ್ದರಾಮಯ್ಯ ಕೆಂಡಾಮಂಡಲವಾಗ್ತಾ ಇದ್ರಂತೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತ ಸಚಿವರ ತಂಡ ಸೈಲೆಂಟ್ ಆಗಿತ್ತು. ತಮ್ಮದೇ ಆದ ಉತ್ಸಾಹದಿಂದ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದರು. ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಚರ್ಚೆಯೇ ಬೇರೆ ನಡೆದಿತ್ತು. ಅದು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಇಳಿಸುವ ಚರ್ಚೆ. ಇದನ್ನ ಸಿದ್ದರಾಮಯ್ಯಗೆ ಹೇಗೆ ಹೇಳಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ತಾಲೀಮು ಮಾಡಿತ್ತು. ಸಿದ್ದರಾಮಯ್ಯಗೂ ಮೊದಲೇ ಅವರ ಆಪ್ತ ಸಚಿವರನ್ನ ಹೈಕಮಾಂಡ್ ವಿಶ್ವಾಸಕ್ಕೆ ಪಡೆದಿತ್ತು. ನಿಮ್ಮ ರಾಜಕೀಯ ಭವಿಷ್ಯವನ್ನ ನೀವು ನೋಡಿಕೊಳ್ಳಿ ಅಂತ ಸೂಚನೆ ನೀಡಿತ್ತು. ಇದರ ಅನ್ವಯವೇ ಸಿದ್ದರಾಮಯ್ಯ ಮುಂದೆ ಆಪ್ತರು ಪರಿಪರಿಯಾಗಿ ಹೇಳಿದರು. ಅದನ್ನ ಸಿದ್ದರಾಮಯ್ಯ ಕಿವಿಗೆ ಹಾಕಿಕೊಳ್ಳಲಿಲ್ಲ ಎಂಬುದು ಸಿದ್ದರಾಮಯ್ಯ ಟೀಮ್ ಸದಸ್ಯರ ಮಾತು. ಯಾವಾಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯಗೆ ಅಧಿಕಾರದಿಂದ ಇಳಿಯುವಂತೆ ಸಂದೇಶವನ್ನು ನೀಡಿದರೋ ಆಗ ಸಿದ್ದರಾಮಯ್ಯಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಹೋಯಿತು. ಎಲ್ಲವೂ ಮೊದಲೇ ಪ್ಲಾನ್ ಆಗಿದೆ ಅಂತ ಅರಿವಿಗೆ ಬಂತು. ಇಂತಹ ಸಂದರ್ಭಗಳಲ್ಲಿ ತಮ್ಮ ಟೀಮ್ ನನ್ನ ಪರವಾಗಿ ನಿಲ್ಲುತ್ತದೆ ಎಂಬ ಆಶಾವಾದದಲ್ಲಿ ಸಿದ್ದರಾಮಯ್ಯ ಆಶಾವಾದದಿಂದ ಬೆಂಗಳೂರಿಗೆ ಬಂದರು. ಆದರೆ ಎಲ್ಲವೂ ಕೂಡ ಸಿದ್ದರಾಮಯ್ಯ ವಿರುದ್ಧವಾಗಿ ಪರಿಸ್ಥಿತಿಗಳು ಬದಲಾಗಿ ಬಿಟ್ಟಿದ್ದವು. ಸಂಕಷ್ಟದ ವೇಳೆ ಬೆಂಬಲಿಗರು ಸಾಥ್ ನೀಡ್ತಾರೆ ಅಂತಾನೆ ಸಿದ್ದರಾಮಯ್ಯ ಭಾವಿಸಿದ್ರು. ಯಾವಾಗ ಆಪ್ತರು ಸಾಥ್ ನೀಡಲಿಲ್ವೋ ಒಳಗೊಳಗೆ ಸಿದ್ದರಾಮಯ್ಯ ಕುದಿಯತೊಡಗಿದ್ರು. ತಮ್ಮ ಹಿಂದೆ ನಡೆದಿರುವಂತಹ ಸ್ಕ್ರೀನ್ ಪ್ಲೇ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡೆಯತೊಡಗಿದ್ರು. ಯಾರೆಲ್ಲ ಯಾವ ನಾಯಕರ ಭೇಟಿ ಮಾಡಿದ್ದಾರೆ, ಇವರಿಗೆಲ್ಲ ಏನು ಭರವಸೆ ನೀಡಲಾಗಿದೆ ಎಂಬುದು ಸಿದ್ದರಾಮಯ್ಯ ಮಾಹಿತಿ ಸಂಗ್ರಹ ಕೂಡ ಮಾಡ್ತಾರೆ. ಒಲ್ಲದ ಮನಸ್ಸಿನಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಒಳಗೊಳಗೆ ರಣತಂತ್ರ ಹೆಣೆಯುವ ಕೆಲಸ ಸಿದ್ದರಾಮಯ್ಯ ಮಾಡತೊಡಗಿದ್ರು. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ತನ್ನದೇ ಆದ ರಣತಂತ್ರವನ್ನ ಸಿದ್ಧ ಹೆಣೆಯತೊಡಗಿದರು ನೋಡಿ. ತಮ್ಮ ಬೆಂಬಲಕ್ಕೆ ಯಾರೆಲ್ಲ ಬರಲಿಲ್ವೋ ಅವರ ಅವಕಾಶ ತಪ್ಪಿಸಲು ಮುಂದಾದರು. ಇದರಲ್ಲಿ ಮೊದಲು ಅವಕಾಶ ವಂಚಿತರಾಗಿದ್ದು ಸತೀಶ್ ಜಾರಕಿಹೊಳಿ. ಅಹಿಂದ ಚಳವಳಿ ಮೂಲಕ ಸಿದ್ದರಾಮಯ್ಯಗೆ ಹೆಗಲಿಗೆ ಹೆಗಲು ಕೊಟ್ಟು ಬಂದಿದ್ದ ಸತೀಶ್ ಜಾರಕಿಹೊಳಿ ಒಂದೇ ವಾರದಲ್ಲಿ ಸಿದ್ದರಾಮಯ್ಯಗೆ ವಿರೋಧಿಯಾಗಿ ಬಿಟ್ರು. ಹೀಗಾಗಿ ಜಾರಕಿಹೊಳಿ ಪಾಲಾಗಬೇಕಿದ್ದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಸಿದ್ದರಾಮಯ್ಯ ತಪ್ಪಿಸಿಬಿಟ್ರು. ಮೊದಲೇ ಒಬ್ಬರಿಗೆ ಒಂದು ಸ್ಥಾನ ಅಂತಿದ್ದ ಕಾಂಗ್ರೆಸ್ ಹೈಕಮಾಂಡ್ ಮಾತಿಗೆ ಧ್ವನಿಗೂಡಿಸಿ ಜಾರಕಿಹೊಳಿ ಅವರ ಅವಕಾಶವನ್ನ ಸಿದ್ದರಾಮಯ್ಯ ತಪ್ಪಿಸಿಬಿಟ್ರು. ಹೀಗಾಗಿ ಸಚಿವ ಸ್ಥಾನಕ್ಕೆ ಮಾತ್ರ ತೃಪ್ತಿಪಟ್ಟುಕೊಳ್ಳುವ ಪರಿಸ್ಥಿತಿ ಜಾರಕಿಹೊಳಿಗೆ ಬಂತು. ಇನ್ನು ಅಧಿಕಾರ ಹಂಚಿಕೆ ಮುಂಚೆ ಜಾರಕಿಹೊಳಿಗೆ ಮಾತು ಕೊಟ್ಟಿದ್ದ ಡಿಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಿ ಬಿಟ್ರು. ತಮಗೆ ಬೇಕಿದ್ದ ಸಿಎಂ ಸ್ಥಾನ ಸಿಕ್ಕ ಕಾರಣ ಸೈಲೆಂಟ್ ಆದ ಡಿಕೆಶಿ ಸಿದ್ದರಾಮಯ್ಯ ಹಾಗೂ ಟೀಮ್ ನಡುವೆ ನಡೀತಾ ಇದ್ದಂತಹ ಜಟಾಪಟಿ ಬೆಂಕಿಯಲ್ಲಿ ಚಳಿ ಕಾಯಿಸುವ ಕೆಲಸವನ್ನು ಡಿಕೆ ಶಿವಕುಮಾರ್ ಮಾಡಿದರು. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಟೀಮ್ ನಡುವೆ ಅಂತರ ಬೆಳೆಯುತ್ತಲೇ ಹೋಯಿತು. ಎಷ್ಟರ ಮಟ್ಟಿಗೆ ಅಂದರೆ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಹಠ ತೊಟ್ಟು ಬಿಟ್ಟರು ಸಿದ್ದರಾಮಯ್ಯ. ಜಮೀರ್ಗೆ ಸಚಿವ ಸ್ಥಾನ ನೀಡದಂತೆ ತಡೆದು ನಿಂತರು. ಎರಡನೇ ಹಂತದ ಸಂಪುಟ ವಿಸ್ತರಣೆ ಕೊನೆಯ ಕ್ಷಣದವರೆಗೂ ಜಮೀರ್ ಅಹಮದ್ ಸಂಪುಟ ಒಳಗೆ ಬರಲು ಹರಸಾಹಸ ಮಾಡಬೇಕಾದ ಅನಿವಾರ್ಯತೆ ಎದುರಾಯಿತು. ಇದರ ನಡುವೆ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದ ಮಹದೇವಪ್ಪ, ಕೆ ವೆಂಕಟೇಶ್ ಸೇರಿ ಅನೇಕ ನಾಯಕರು ಸಿದ್ದರಾಮಯ್ಯರಿಂದ ದೂರಾಗಿ ಬಿಟ್ಟರು. ಹೀಗಾಗಿ ತಮ್ಮ ಆಪ್ತರ ವಿರುದ್ಧವೇ ಸಿದ್ದರಾಮಯ್ಯ ತೊಡೆತಟ್ಟಲು ಮುಂದಾಗಿಬಿಟ್ರು. ಒಂದು ಕಡೆ ಸರ್ಕಾರದಲ್ಲಿ ಹೇಳಿದವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಎಂಬ ಸಿಟ್ಟು,
ಇನ್ನೊಂದು ಕಡೆಗೆ ಆಪ್ತರಾಗಿದ್ದ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ತನ್ನ ಬೆನ್ನಿಗೆ ನಿಲ್ಲಲಿಲ್ಲ ಎಂಬ ಆಕ್ರೋಶ. ಇವೆರಡರ ನಡುವೆ ತನ್ನದೇ ಆದ ಹಾದಿ ತುಳಿಬೇಕು ಅಂತ ಅಹಿಂದ ಸಂಘಟನೆ ಮಾಡುತ್ತೇನೆ ಎಂದು ಹಠ ತೊಡ್ತಾರೆ. ಸಿದ್ದರಾಮಯ್ಯ ಅಹಿಂದ ಯಾತ್ರೆ ಮಾಡಲು ತೆರೆಮರೆಯಲ್ಲೇ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದು, ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಒಕ್ಕೂಟಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸೆಪ್ಟೆಂಬರ್ 6ರಿಂದ ಅರಮನೆ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಇದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಮಾವೇಶ. ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ರಾಜಕೀಯ ಸಂದೇಶವನ್ನು ನೀಡಲು ಹೊರಟಿದ್ದಾರೆ. ಹೊರತುಪಡಿಸಿ ಅಹಿಂದ ಕಟ್ತೀವಿ ಅಂತಂದರೆ ಕಷ್ಟ ಆಗ್ಬೋದು. ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ನೆರಳಲ್ಲೇ ಏನಾದರೂ ಸಂಘಟನೆ ಮಾಡಿದ್ರೆ, ಅವ್ರ ಲೀಡರ್ಶಿಪ್ ತಗೊಂಡಿಲ್ಲ ಅಂತಂದರೆ ಅವರ ಒಂದು ಮಾರ್ಗದರ್ಶನ, ಅವರ ನೆರಳಲ್ಲೇ ಆ ಒಂದು ಸಂಘಟನೆ ಕಟ್ಟಿದ್ರೆ ಮಾತ್ರ ಅದು ಸಕ್ಸಸ್ ಆಗ್ತದೆ. ಇಲ್ಲಾಂದ್ರೆ ಆಗಲ್ಲ. ನಾನು ಆಗಲ್ಲ. ಅಹಿಂದ ನಾಯಕರು ಅವ್ರದ್ದೇ ಆದಂಥ ಕೊಡುಗೆ ಇದೆ ಅಹಿಂದ ಸಮಾಜಗಳಿಗೆ. ಈಗ ಇದು ಏನು ಎಸ್ ಸಿ ಎಸ್ ಪಿ ಮತ್ತು TSP ಅದನ್ನು ದೇಶದಲ್ಲಿ ಕಾನೂನು ರೀತಿಯಲ್ಲಿ ತಂದವರು ಯಾರು? ಆ ಧೈರ್ಯ ಯಾರಿಗಿದೆ? ಆಮೇಲೆ SC STಗಳದ ರಿಸರ್ವೇಷನ್ನಲ್ಲಿ ಅಮೆಂಡ್ಮೆಂಟ್ ಮಾಡಿ ಅದನ್ನು ಉಳಿಸ್ಕೊಟ್ರಲ್ಲ, ಅಂಥ ಧೈರ್ಯ ಯಾರಿಗಿದೆ? ಆಮೇಲೆ ಹಿಂದುಳಿದ ಜಾತಿಗಳನ್ನು ಸೇರಿ, ದಲಿತರು ಮತ್ತು ಹಿಂದುಳಿದ ಜಾತಿಗಳಿಗೆ ಸೇರಿ ಅವರು ಏನು ಕಾಂಟ್ರಾಕ್ಟಲ್ಲಿ 1 ಕೋಟಿ ಇತ್ತು, ಅದನ್ನು 2 ಕೋಟಿಗೆ ಮಾಡಿ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತಂದು ಮಾಡಿದ್ದಾರೆ. ಅವರಿಗೆ ಉದ್ಯೋಗಗಳು ಮಾಡೋಂಥವ್ರಿಗೆ ಸೈಟ್ಗಳನ್ನ ರಿಸರ್ವ್ ಮಾಡೋರೆ. ಇವೆಲ್ಲ KIDBL ಸೈಟ್ಗಳನ್ನ ರಿಸರ್ವ್ ಮಾಡೋರು. ಇವೆಲ್ಲ ಅವ್ರ ಕೊಡುಗೆ. ಅದು ಆ ಕೊಡುಗೆನ ಯಾರೂ ಮರೆಯೋಕ್ಕಾಗಲ್ಲ. ಅವ್ರ ನೆರಳಲ್ಲಿ ಏನಾದರೂ ನಾವು ಸಂಘಟಿತರಾಗಿದ್ರೆ ಮಾತ್ರ ಅದಕ್ಕೆ ಬೆಲೆ ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಒಂದ್ ಕಡೆ ಸಮಾವೇಶದ ಸಿದ್ಧತೆ, ಮತ್ತೊಂದು ಕಡೆಗೆ ಅಹಿಂದ ಯಾತ್ರೆಗೆ ರೂಟ್ ಮ್ಯಾಪ್ ತಯಾರಿ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಸಂದೇಶವನ್ನ ರವಾನಿಸುವ ಕೆಲಸವಾಗ್ತಾ ಇದೆ. ಇದನ್ನ ಅರಿತ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಸೂಕ್ಷ್ಮ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಿದರು. ಸಿದ್ದರಾಮಯ್ಯ ಅಹಿಂದ ಸಂಘಟನೆ ಮಾಡಲಿ, ಅದು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ. ಆದರೆ ಸಪರೇಟ್ ಆಗಿ ಸಂಘಟನೆ ಯಾತ್ರೆ ಮಾಡುವುದನ್ನು ತಡೆ ಹಿಡಿಯಿರಿ ಅಂತ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿ ಬಂದಿದ್ದರು. ಒಂದ್ ಕಡೆ ಸಿದ್ದರಾಮಯ್ಯ ಅಹಿಂದ ಸಂಘಟನೆ, ಮತ್ತೊಂದು ಕಡೆಗೆ ಜಾರಕಿಹೊಳಿ ನೇತೃತ್ವದಲ್ಲಿ ಅಹಿಂದ ನಾಯಕರ ಒಗ್ಗೂಡಿಸುವ ಕೆಲಸ ನಡೀತಾ ಇತ್ತು. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಲಿದೆ ಎಂಬ ಅರಿವು ಹರಿಪ್ರಸಾದ್ ಹಾಗೂ ಹೈಕಮಾಂಡ್ ನಾಯಕರಿಗೆ ಬಂತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡಿದೆ. ನೇರವಾಗಿ ಸಚಿವ ಯತೀಂದ್ರ ಮೂಲಕ ಪರಿಸ್ಥಿತಿ ಕಂಟ್ರೋಲ್ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ಹೊರಟಿದೆ. ಒಂದು, ಸಿದ್ದರಾಮಯ್ಯ ಅವರನ್ನ ಶಾಂತ ಮಾಡಿಸುವಂತಹ ಕೆಲಸವನ್ನ ಯತೀಂದ್ರ ಮೂಲಕ ಹೈಕಮಾಂಡ್ ಮಾಡ್ತಾ ಇದೆ. ಅಹಿಂದ ಪ್ರತ್ಯೇಕ ಸಂಘಟನೆ ಮಾಡುವುದನ್ನ ಬ್ರೇಕ್ ಹಾಕಿಸುವ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಯತೀಂದ್ರ ಮೂಲಕವೇ ಜಾರಕಿಹೊಳಿ ಅವರನ್ನ ಸಂಧಾನ ಮಾಡುವ ಕೆಲಸ ಮಾಡ್ತಾ ಇದೆ. ಜಾರಕಿಹೊಳಿ ಭೇಟಿ ಮಾಡಿದ್ದ ಯತೀಂದ್ರ ಸುದೀರ್ಘ 2 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದರು. ಸಿದ್ದರಾಮಯ್ಯ ಹಾಗೂ ಜಾರಕಿಹೊಳಿ ನಡುವೆ ಉಂಟಾಗಿರುವಂತಹ ಮುನಿಸಿಗೆ ಮದ್ದು ಅರಿಯುವ ಕೆಲಸವನ್ನ ಯತೀಂದ್ರ ಮಾಡ್ತಿದ್ದಾರೆ. ಅದೇ ಒಟ್ಟಿಗೆ ಹೋಗಬೇಕು, ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು, ಆ ದೃಷ್ಟಿಯಲ್ಲಿ ನಾವು ಹೋಗಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಭಾಳ ಜನ ಬೇಜಾರಾಗಿದ್ದಾರೆ. ಅದಂತೆ ಪ್ರಶ್ನೆ ಅವ್ರಿಗೆ ಗೊತ್ತು, ನಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸ್ಬೇಕು. ಮತ್ತು ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದರು. ಸದ್ಯ ಅಹಿಂದ ನಾಯಕರ ನಡುವೆ ಸಂಧಾನ ಮಾಡುವ ಕೆಲಸ ನಡೀತಾ ಇದೆ. ಒಂದು ಹಂತಕ್ಕೆ ತಹಬದಿಗೆ ಬರುವ ಲಕ್ಷಣಗಳು ಕಾಣ್ತಿವೆ. ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಸಿದ್ದರಾಮಯ್ಯ ಹಾಗೂ ಜಾರಕಿಹೊಳಿ ನಡುವೆಯಾಗಿದೆ. ಅದನ್ನೆಲ್ಲ ಮರೆತು ಸಿದ್ದರಾಮಯ್ಯ ಹಾಗೂ ಜಾರಕಿಹೊಳಿ ಮತ್ತೆ ಒಂದಾಗ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯ ಅಹಿಂದ ಸಮಾವೇಶಕ್ಕೆ ಮುಂದಾಗಿರುವುದು ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ಸವಾಲು. ಸಿದ್ದು ಸೈಲೆಂಟ್ ಆಗಿ ಇದ್ದು ಈಗ ದಾಳ ಉರುಳಿಸೋಕೆ ಮುಂದಾಗ್ತಿದ್ದಾರೆ ಎಂಬಂತಾಗಿದೆ. ಇದು ಒಂದ್ ಕಡೆಯಾದರೆ ಅತ್ತ ನಿಜಕ್ಕೂ ಇದು ಸಂಭವಿಸಲಿದೆಯಾ ಎಂಬ ಮತ್ತೊಂದು ಪ್ರಶ್ನೆ ಕೂಡ ಮೂಡುವಂತಿದೆ. ಸತೀಶ್ ಜೊತೆ ಸಚಿವ ಯತೀಂದ್ರ ಮಾತುಕತೆ. ಸಿದ್ದು ಪುತ್ರನ ನಡೆ ಕುತೂಹಲ ಸೃಷ್ಟಿಸಿದ್ದೇಕೆ? ಒಂದ್ ಕಡೆಗೆ ಸಿದ್ದರಾಮಯ್ಯ ಅಹಿಂದ ಸಮಾವೇಶದ ಮೂಲಕ ತಮ್ಮ ಬಲವೇನು ಅಂತ ಮತ್ತೆ ತೋರಿಸೋಕೆ ಮುಂದಾಗ್ತಿದ್ದಾರೆ.
ಆದರೆ ಅತ್ತ ಪುತ್ರ ಯತೀಂದ್ರ ಮಾತ್ರ ಮಾಜಿ ಆಪ್ತರ ಮನವೊಲಿಕೆ ಮುಂದಾಗ್ತಿದ್ದಾರೆ. ಅಸಲಿಗೆ ಏನಿದರ ಮರ್ಮ? ನೋಡಿ, ರಾಜಕೀಯದಲ್ಲಿ ಎಲ್ಲವೂ ನಡೆಯಲು ಅವಕಾಶಗಳಿವೆ. ಇಂದು ವೈರಿ ಆಗಿದ್ದವರು ನಾಳೆ ಮಿತ್ರರಾಗ್ತಾರೆ, ಮಿತ್ರರಾಗಿದ್ದವರು ಒಂದೇ ದಿನಗಳಲ್ಲಿ ಶತ್ರುವಾಗಿರುವ ಉದಾಹರಣೆಗಳಿವೆ. ಹೀಗಾಗಿ ಮತ್ತೆ ರಾಜಕೀಯ ಕಿಡಿ ಹೊತ್ತಿಕೊಂಡ್ರೆ ಅಹಿಂದ ನಾಯಕತ್ವ ಒಡೆದು ಚೂರಾಗುವಂಥದ್ದು ಪಕ್ಕಾ. ಆದರೆ ಹಾಗಾಗದಿರಲಿ ಎಂಬುದು ಅಹಿಂದ ವರ್ಗದ ಜನರ ಆಶಯ.